ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಗೀತಾ ನಿಂಗನಗೌಡ್ರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಇವತ್ತು ಒಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಿದ್ದೀನಿ. ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ಸ್ ಮಾಡಿರಿ. ಬಿಳಿ ಹೋಳಿಗೆಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಬಿಳಿ ಹೋಳಿಗೆ ಅಂತ ಹೇಳಿದ್ರೆ ಈ ಸೀಕರಣೆ ಸೀಸನ್ ಇದು. ಸೀಕರಣೆ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗ್ತಕ್ಕಂಥದ್ದು. ಯಾವ ರೀತಿ ಮಾಡೋದನ್ನು ನೋಡ್ಕೊಂಬರೋಣ. ಇಲ್ಲಿ ಅಕ್ಕಿ ಹಿಟ್ಟನ್ನು ನಾವೇನು ಮಾಡ್ಕೋಬೇಕು, ಚೆನ್ನಾಗಿ ಇದನ್ನು ಕುದಿಸಿ ಅದನ್ನು ಏನು ಮಾಡ್ಕೋಬೇಕು, ಕಲಿಸ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಇದು ಯಾವುದೇ ರೀತಿಯಾಗಿ ಗಂಟಾಗಿ ಇರಬಾರ್ದು. ತುಂಬ ಸ್ಮೂತಾಗಿ ಬರೋ ಥರ ಏನು ಮಾಡಬೇಕು, ಎಣ್ಣೆಯನ್ನು ಹಾಕಿ ಬೆಂದಿರ್ತಕ್ಕಂಥ ಹಿಟ್ಟನ್ನು ಏನು ಮಾಡಬೇಕು, ಉದಿಕೆ ಹಿಟ್ಟು ಅಂತ ಕರಿತೀವಿ. ಈ ಹಿಟ್ಟನ್ನು ನಾವೇನು ಮಾಡಬೇಕು, ಚೆನ್ನಾಗಿ ನಾದ್ಕೋಬೇಕು. ಕೆಲವೊಂದಷ್ಟು ಹೋಳಿಗೆಗಳು ಸರಿಯಾಗಿ ಬರೋದಿಲ್ಲ. ಕಾರಣ ಏನು ಅಂತಂದರೆ ಹಿಟ್ಟಲ್ಲಿ ಗಂಟು ಉಳಿದಿರೋದು. ಅದಕ್ಕಾಗಿ ಗಂಟು ಇಲ್ದಂಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಚೆನ್ನಾಗಿ ಎಣ್ಣೆಯನ್ನು ನೋಡಿರಿ ಯಾವ ರೀತಿ ಇವರು ಹಾಕ್ಕೋತಿದ್ದಾರಲ್ಲ ಆ ರೀತಿ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿದ್ಕೋಬೇಕು. ಒಂದು ಪರಾತ ಅಥವಾ ದೊಡ್ಡ ತಟ್ಟೆಯನ್ನು ತೊಗೊಂಡು ನಾವು ಎರಡು ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಗಂಟುಗಳು ಉಳಿಯೋದಿಲ್ಲ. ಆವಾಗ ಹೋಳಿಗೆ ಏನಾಗ್ತೈತಿ, ತುಂಬ ಮೃದುವಾಗಿ ಬರ್ತೈತಿ. ಚಿಕ್ಕ ಮಕ್ಕಳಿಗೂ ಮತ್ತು ವಯಸ್ಸಾದವ್ರಿಗೂ ಎಲ್ರಿಗೂ ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ನಮ್ಮ ಅತ್ತೆಯವರು ಹೋಳಿಗೆ ಮಾಡ್ತಿದ್ದಾರೆ, ನಾನು ವಿಡಿಯೋ ಶೂಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿರ್ತೈತಿ, ತುಂಬ ಚೆನ್ನಾಗಿ ಹೋಳಿಗೆ ಬಂದಿತ್ತು. ಈ ರೀತಿ ಏನು ಮಾಡಬೇಕು ಅಂದರೆ ಕೈಯಿಂದ ಒತ್ತಿ ಏನು ಮಾಡಬೇಕು, ಅದನ್ನು ಮೆತ್ತಗೆ ಮಾಡ್ಕೋಬೇಕು. ನೋಡ್ರಿ ತುಂಬ ಚೆನ್ನಾಗಿ ಮೆತ್ತಗೆ ಮಾಡ್ಕೊಂಡ್ರು ಅವರು. ಮಾಡ್ಕೊಂಡು ಏನು ಮಾಡಿದರು, ಆ ಹಿಟ್ಟನ್ನು ಭಾಳ ಸ್ಮೂತಾಗಿ ಮಾಡಿಟ್ಕೊಂಡ್ರು. ಇದೇ ಹಿಟ್ಟನ್ನು ನಾವೇನು ಮಾಡ್ತೀವಿ, ಆ ಒಂದು ಕಣಕದಲ್ಲಿ ಹಾಕಿ ಬಿಳಿ ಹೋಳಿಗೆಗಳನ್ನು ರೆಡಿ ಮಾಡ್ತಕ್ಕಂಥದ್ದು. ನೋಡಿರಿ ಈ ರೀತಿ ಏನು ಮಾಡಿದ್ರು ಅವರು, ಅದನ್ನು ನಾದಿ ಒಂದು ಹದಕ್ಕೆ ತೊಗೊಂಡು ಬಂದರು. ಹದಕ್ಕೆ ತೊಗೊಂಡು ಬಂದಾಗ ಹಿಟ್ಟು ಏನಾಯ್ತು, ಸಂಪೂರ್ಣವಾಗಿ ರೆಡಿ ಆಗ್ತು. ಇವಾಗ ಏನು ಮಾಡ್ತಾರೆ ಅವರು ಅಂತಂದರೆ, ಅದನ್ನು ಒಂದು ಸೈಡ್ ಎತ್ತಿಟ್ಕೊಂಡು ನೆಕ್ಸ್ಟು ಈ ಒಂದು ಕಣಕವನ್ನು ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೋಡಿರಿ ಈ ರೀತಿ ಆ ಒಂದು ಕಣಕವನ್ನು ಅಂದರೆ ಬೆಳಗ್ಗೆನೇ ಬೇಗ ಎದ್ದು ನೆನೆಸಿಟ್ಕೊಂಡಿರ್ತಾರೆ. ಸುಮಾರು ಒಂದು 5-6 ಗಂಟೆ ನೆನೆಬೇಕು. ಅದು ಚೆನ್ನಾಗಿ ನೆಂದ್ರೆ ಮಾತ್ರ ಹೋಳಿಗೆಗಳು ಚೆನ್ನಾಗಿ ಬರ್ತೈತಿ. ಬೇಳೆ ಹೋಳಿಗೆ ಆಗಿರ್ಬೋದು, ಬಿಳಿ ಹೋಳಿಗೆ ಆಗಿರ್ಬೋದು, ಯಾವುದೇ ಹೋಳಿಗೆ ಆಗಿರ್ಬೋದು. ಈ ರೀತಿ ಏನು ಮಾಡಬೇಕು, ಆ ಒಂದು ಕಣಕವನ್ನು ಕೈಯಲ್ಲಿ ಹಿಡ್ಕೊಂಡು ಬುಟ್ಟಿಗತ್ತೆ ಅದನ್ನು ಏನು ಮಾಡಬೇಕು, ಈ ಒಂದು ಅಂದರೆ ಅಕ್ಕಿಯ ಒಂದು ಹುಡಿ, ಅಂದರೆ ಅಕ್ಕಿಯ ಒಂದು ಏನು ಉದ್ದಿಕೆ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನೇನು ಮಾಡಬೇಕು, ನೀಟಾಗಿ ತುಂಬ್ಕೋತ ಬರಬೇಕು. ರೌಂಡ್ ಅಪ್ ತುಂಬ್ಕೊಂತ ಬಂದಾಗ ಏನಾಗ್ತೈತಿ ಅಂದರೆ ಎಡ್ಜಿಗೆ ಒಂದು ಸ್ವಲ್ಪ ಹಿಟ್ಟು ಉಳ್ಕೋತೈತಿ. ಅದನ್ನು ಸಹಿತ ನಾವೇನು ಮಾಡಬೇಕು, ಜಾಯಿಂಟ್ ಮಾಡಿ ಅದನ್ನು ಏನು ಮಾಡಬೇಕು, ಕುಳಿಸಿ ಪ್ಯಾಚ್ ಮಾಡಬೇಕು. ಪ್ಯಾಚ್ ಮಾಡಿದರೆ ಮಾತ್ರ ಆ ಹೋಳಿಗೆಯಿಂದ ಆ ಒಂದು ಅಕ್ಕಿ ಹಿಟ್ಟು ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಹೋಳಿಗೆ ತುಂಬ ಚೆನ್ನಾಗಿ ಬರ್ತೈತಿಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಈ ಒಂದು ಕಣಕವನ್ನು ಸೀಳಿ ಏನಾಗ್ತೈತಿ, ಹೊರಗಡೆ ಬರ್ತಕ್ಕಂಥದ್ದು. ಭಾಳ ಜನಕ್ಕೆ ಹೋಳಿಗೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂತಂದರೆ ಹಿಟ್ಟನ್ನು ಕಲಿಸ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ಚೆನ್ನಾಗಿ ಹಿಟ್ಟು ನೆನಿಬೇಕು. ಆ ಹಿಟ್ಟು ಹದಕ್ಕೆ ಬಂದಾಗ ಮಾತ್ರ ಹೋಳಿಗೆವು ಚೆನ್ನಾಗಿ ಬರ್ತಾವೆ. ಈ ರೀತಿ ಏನು ಮಾಡಿದ್ರು ಅವರು, ಆ ಒಂದು ಕಣಕದಲ್ಲಿ ಈ ಒಂದು ಅಕ್ಕಿ ಹಿಟ್ಟನ್ನು ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಏನು ಮಾಡಿದ್ರು, ಚೆನ್ನಾಗಿ ಬಿಳಿ ಹೋಳಿಗೆ ಮಾಡಲಿಕ್ಕೆ ತುಂಬಿಕೊಂಡು ರೆಡಿ ಇಟ್ಕೊಂಡ್ರು. ಆ್ಯಕ್ಚುಲಿ ನಮಗೂ ಈ ರೀತಿ ಮಾಡಲಿಕ್ಕೆ ಬರೋದಿಲ್ಲ. ನಾನು ಸಹಿತ ಮೊನ್ನೆ ಅವರಿಂದ ಕಲ್ತ್ಕೊಂಡೆ. ಈ ರೀತಿ ಏನು ಮಾಡಬೇಕು, ಬುಟ್ಟಿಗತ್ತೆ ಅದನ್ನು ಏನು ಮಾಡಬೇಕು, ಕವರ್ ಮಾಡ್ಕೊತ ಬರಬೇಕು. ಇದೇ ಒಂದು ಮೇನ್ ಟ್ರಿಕ್ಸ್ ಇದೆ, ಸೀಕ್ರೆಟ್ ಪಾಯಿಂಟ್ ಇದೆ. ಹಿಟ್ಟನ್ನು ಒಳಗೆ ಹಾಕಿ ನೀಟಾಗಿ ಕವರ್ ಮಾಡೋದು. ನೋಡಿರಿ ಈ ರೀತಿ ಏನು ಮಾಡಬೇಕು, ಕವರ್ ಮಾಡ್ಕೋಬೇಕು. ನೋಡಿರಿ ಎಷ್ಟು ಚಂದ ಕವರ್ ಮಾಡಿದ್ರು ಅವರು. ಇದಕ್ಕಾಗಿನೇ ಯಾವುದೇ ಹೋಳಿಗೆನೂ ಸಹಿತ ಎಲ್ಲಿ ಒಡಿಲಾರ್ದ ಅಂದರೆ ಹಿಟ್ಟು ಹೊರಗೆ ಬಾರಲಾರ್ದ ಹೋಳಿಗೆ ಭಾಳ ಚಲೋ ಬಂತು. ನೋಡಿ ಈ ರೀತಿ ಎಲ್ಲ ಒಂದು ಹೋಳಿಗೆ ಮಾಡಲಿಕ್ಕೆ ಹಿಟ್ಟನ್ನು ತುಂಬಿಟ್ಕೊಂಡ್ರು. ಇವಾಗ ನಾನು ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಮಣಿ ಮತ್ತು ಮೇಲೆ ಒಂದು ಹಾಳೆ ಬೇಯಿಸಲಿಕ್ಕೆ ಹಂಚು ರೆಡಿ ಮಾಡ್ಕೊಂಡಿದ್ವಿ. ನೋಡಿರಿ ಇದನ್ನು ಎಣ್ಣೆ ಹಾಕಿ ಅದನ್ನೇನು ಮಾಡಬೇಕು, ನೀಟಾಗಿ ಉದ್ಕೊಂತ ಏನು ಮಾಡಬೇಕು, ಈ ಚಪಾತಿ ಒಂದು ಸೈಜಿಗೆ ನಾವೇನು ಮಾಡಬೇಕು, ಅದನ್ನು ತೀರ ದಪ್ಪನೂ ಆಗಬಾರ್ದು, ತೀರ ತೆಳುವೂ ಆಗಬಾರ್ದು. ಈ ರೀತಿ ಏನು ಮಾಡಬೇಕು, ಒಂದು ಅಳತೆಯಲ್ಲಿ ಏನು ಮಾಡಬೇಕು, ಹೋಳಿಗೆಗಳನ್ನು ಉದ್ಕೋಬೇಕು. ನೋಡಿ ಉದ್ಕೋಬೇಕಾದ್ರೆ ಸಂಪೂರ್ಣ ಎಣ್ಣೆ ಇರಬೇಕು. ಅಂದರೆ ಕೈಗೂ ಎಣ್ಣೆ ಹಚ್ಕೋಬೇಕು, ಲತ್ತಿಗುಣಿಗೂ ಎಣ್ಣೆ, ಹಾಳೆಗೂ ಎಣ್ಣೆ, ಹೋಳಿಗೆಗೂ ಎಣ್ಣೆಯಲ್ಲೇ ಏನಾಗಿರ್ಬೇಕದು ರೆಡಿ ಆಗಬೇಕು. ಅಂದಾಗ ಮಾತ್ರ ಅದು ಆ ಒಂದು ಹಾಳೆಯಿಂದ ಮೇಲೆ ಹೇಳ್ತೈತಿ. ಇಲ್ಲ ಅಂದ್ರೆ ಹೋಳಿಗೆನೇ ಹೇಳೋದಿಲ್ಲ, ಹಾಳೆನೂ ಬಿಡೋದಿಲ್ಲ. ನೋಡಿರಿ ಈ ರೀತಿ
ಹೋಳಿಗೆಯನ್ನು ಮಾಡಿ ಏನು ಮಾಡಿದ್ರು, ಅದನ್ನು ಬೇಯಿಸಲಿಕ್ಕೆ ಹಾಕಿದ್ರು. ನೋಡಿ ತುಂಬ ಚೆನ್ನಾಗಿ ಬಂದು ಹೋಳಿಗೆ. ಸ್ವಲ್ಪ ಉರಿಯನ್ನು ಜೋರಾಗಿಟ್ಕೊಂಡು ಹೋಳಿಗೆಗಳನ್ನು ಬೇಯಿಸ್ಬೇಕು. ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ, ಅಂದ್ರೆ ಸ್ವಲ್ಪ ಕೆಂಪು ಬಣ್ಣ ಬೆಂದಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತೈತಿ. ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಏನು ಮಾಡಬೇಕು, ಅದನ್ನು ಬೇಯಿಸ್ಬೇಕು. ನೋಡಿರಿ ಈ ರೀತಿ. ನೆಕ್ಸ್ಟ್ ಇನ್ನೊಂದು ಹೋಳಿಗೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮ್ಮ ಅತ್ತೆಯವರು. ಎಲ್ಲ ಅತ್ತೆಯವರು ಸಹಿತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. 3 ಜನ ಅತ್ತೆ ಅಂದರು ನಮ್ಗೆ, ಅಂದರೆ ನಮ್ಮ ಮನೆಯವರ ಚಿಕ್ಕಮ್ಮವರು, ದೊಡ್ಡಮ್ಮವರು, ಅವರೆಲ್ಲರೂ ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾವೆಲ್ಲರೂ ಅವ್ರ ಕಡೆಯಿಂದನೇ ಅಡುಗೆಗಳನ್ನು ಕಲ್ತಿದ್ದು. ನಮ್ಮ ತಾಯಿನೂ ಸಹಿತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅಲ್ಲಿನೂ ಅಡುಗೆ ಕಲ್ತ್ಕೊಂಡೇವಿ, ಇಲ್ಲಿನೂ ಸಹಿತ ಅಡುಗೆಯನ್ನು ಕಲ್ತ್ಕೊಂಡಿದ್ದೇವೆ. ಒಟ್ಟಿಗೆ ಎಲ್ಲರದು ಮಿಕ್ಸ್ ಮಾಡಿ ನಾವು ನಮ್ಮದೇ ಆಗಿರ್ತಕ್ಕಂಥ ಶೈಲಿಯ ಹೊಸ ಡಿಶ್ಗಳನ್ನು ನಾವು ರೆಡಿ ಮಾಡ್ತೀವಿ. ಆದರೆ ಎಲ್ಲರ ಅಡುಗೆ ಎಲ್ರಿಗೂ ಭಾಳ ಇಷ್ಟ. ನಮ್ಮ ಮನೆಯೊಳಗೆ ತುಂಬ ಟೇಸ್ಟಿಯಾಗಿ ನಮ್ಮ ಮನೆಯಲ್ಲಿ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ನೋಡಿರಿ ಈ ರೀತಿಯಾಗಿ ಸ್ವಲ್ಪ ಬಬಲ್ಸ್ ಅಂದರೆ ಗುಳ್ಳೆಗಳು ಬಂದರೆ ಕೆಳಗಿಲ್ದು ಬೆಂದೈತೆ ಅಂಥೇಳಿ ಅರ್ಥ. ಸೊ ಈಗ ಅದನ್ನೇನು ಮಾಡ್ತಾರಂದ್ರೆ ಇಲ್ಲಿ ತಿರುವಿ ಹಾಕ್ತಕ್ಕಂಥದ್ದು, ಅಂದರೆ ಹೊಳ್ಳಿ ಬೇಯಿಸ್ಬೇಕು. ಚೆನ್ನಾಗಿ 2 ಕಡೆ ಬೆಂದ ಮೇಲೆ ನಮ್ಗೆ ಈ ಒಂದು ಬಿಳಿ ಹೋಳಿಗೆ ಸಿಗ್ತೈತಿ. ನೋಡಿರಿ ಯಾವ ರೀತಿ ಗುಳ್ಳೆಗಳು ಬರ್ತಿದ್ದಾವೆ ಅಂಥೇಳಿ. ತುಂಬ ಚೆನ್ನಾಗಿ ಹಿಟ್ಟು ಚೆನ್ನಾಗಿದ್ದನು ಮಾತ್ರ ಇದೇನಾಗ್ತೈತಿ, ಹೋಳಿಗೆಗಳು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗ್ತೈತಿ. ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ನಾವೇನು ಮಾಡಬೇಕು, ಹೊಳ್ಳಿ ತಿರುವಿ ಹಾಕಬೇಕು. ನೋಡ್ರಿ ತಿರುಗಿಸಿ ಇನ್ನೊಂದು ಸೈಡ್ ಬೇಯಿಸಿದ್ವಿ ಅಂತ ಹೇಳಿದ್ರೆ ಹೋಳಿಗೆ ರೆಡಿ ಆಗ್ತೈತಿ. ನೋಡಿರಿ ಈಗ ನೋಡಿರಿ ಸ್ವಲ್ಪ ಕೆಂಪು ಬಣ್ಣ ಬಂದ ತಕ್ಷಣ ಏನು ಮಾಡಬೇಕು, ಅದನ್ನು ತಿರುಗಿಸಿ ಹಾಕಬೇಕು.